ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ನಿಫ್ಟಿ ಮಂಗಳವಾರ ಯಾವ ತರ ಮೂವ್ ಮಾಡುತ್ತೆ ಅಂತ ನೋಡೋಣ. ಸೊ ನಿಫ್ಟಿ ಸೆಕೆಂಡ್ ನೋಡ್ತಾ ಇದ್ವಿ ನಾವು, ಅಂದ್ರೆ ಇವತ್ತಿನ ಡೇಟಾ ನೋಡ್ತಾ ಇದ್ವಿ. ಓಐ ನೋಡಿ ಕಾಲ್ ಸೈಡ್ 298.5 ಲ್ಯಾಕ್ಸ್ ಇದೆ. ಸೊ ಪುಟ್ ಸೈಡ್ ಬಂದು 100.3 ಲ್ಯಾಕ್ಸ್ ಇದೆ. ಸೊ ಮಾರ್ನಿಂಗ್ ಫಸ್ಟ್ ಸೆಷನ್ ಅಲ್ಲಿ ಬುಲ್ಲಿಶ್ ಮೋಡ್ಗೆ ಮಾರ್ಕೆಟ್ ನ ಮೂವ್ ಮಾಡಿದ್ರು ಕೂಡ, ಸೊ ಆಫ್ಟರ್ನೂನ್ ಸೆಷನ್ ಅಂದ್ರೆ ಆಫ್ಟರ್ನೂನ್ 12:30 ಮೇಲೆ ಮಾರ್ಕೆಟ್ ನ ಬೇರಿಶ್ ಮೋಡ್ಗೆ ತಗೊಂಡ್ ಬಂದ್ರು. ಸೊ ಅದು ಡ್ಯೂ ಟು ಅದಕ್ಕೆ ತುಂಬಾ ರೀಸನ್ಸ್ ಇದೆ. ಸೊ ಅಂದ್ರೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ನ ಫಾರ್ಮ್ ಮಾಡಿತ್ತದು. ಸೊ 24,700 ಅಲ್ಲಿ. ಸೊ ಅಲ್ಲಿ ಒಂದು ರಿಜೆಕ್ಷನ್ ನ ತಗೊಂಡು ಅಲ್ಲಿಂದ ಡೌನ್ ಸೈಡ್ ಗೆ ಮಾರ್ಕೆಟ್ ಮೂವ್ ಆಗಿದೆ. ಇಲ್ಲಿ ಟೋಟಲ್ ಓಐ ನೋಡಿ ಕಾಲ್ ಸೈಡ್ 1931.2 ಲ್ಯಾಕ್ಸ್ ಇದೆ. ಸೊ ಪುಟ್ ಸೈಡ್ ಆದ್ರೆ 1740.6 ಲ್ಯಾಕ್ಸ್ ಇದೆ. ಸೊ ಅದೇ ತರ ನಾವು ಇಲ್ಲಿ ಸ್ಟ್ರೈಕ್ ಪ್ರೈಸ್ ಕೂಡ ನೋಡಬಹುದು. ಸ್ಟ್ರೈಕ್ ಪ್ರೈಸ್ ಅಲ್ಲಿ 24,700 ಅಂಡ್ 24,750 ಅಲ್ಲಿ ನೋಡಿ ಕಾಲ್ ಡೇಟಾ ಆಗಿರ್ಬೋದು, ಪುಟ್ ಡೇಟಾ ಆಗಿರ್ಬೋದು, ಎರಡೂ ಕೂಡ ನಮ್ಗೆ ಒಳ್ಳೆ ವ್ಯಾಲ್ಯೂಮ್ಸ್ ಅಲ್ಲಿ ಇದೆ. ಆದ್ರೆ ರಿಜೆಕ್ಷನ್ ಮಾತ್ರ 24,750 ಅಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ರಿಜೆಕ್ಷನ್ ನ ತಗೊಂಡು ಅಲ್ಲಿಂದ ನಮ್ಗೆ ಡೌನ್ ಫಾಲ್ ಗೆ ಬಂತು ಮಾರ್ಕೆಟ್. ಈಗ ನಾವು ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡ್ತು ಅಂತ ಒಂದು ಸಾರಿ ಗ್ರಾಫ್ ನ ನೋಡೋಣ. ಸೊ ನಾವು ಪ್ರೀವಿಯಸ್ಲಿ ಮಾರ್ಕ್ ಮಾಡಿದ್ವಿ. ಎಸ್ಟರ್ಡೇ ಯಾರ್ಯಾರು ವಿಡಿಯೋ ನೋಡಿದ್ರು ಅವ್ರಿಗೆಲ್ಲ ಕೂಡ ನೀಟಾಗಿ ನೋಡಿರ್ತೀರಾ. ಸೊ ನೋಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು. ಒನ್ಸ್ ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಬುಲ್ ಸೈಡ್ ಗೆ ಹೋಲಿಲ್ಲ, ಸಣ್ಣದಾಗಿ ಒಂದು ಕರೆಕ್ಷನ್ ತಗೊಂತು. ಬಿಕಾಸ್ ಆಫ್ ಇಲ್ಲಿ ನಾವು ಮುಂಚೆ ಮಾರ್ಕ್ ಮಾಡ್ದಂಗೆ 1 ಅವರ್ ಒಂದು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿದ್ವಿ. ಈ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಸ್ಮಾಲ್ ಕರೆಕ್ಷನ್ ನ ಮಾಡಿ ಅಗೇನ್ ಅದು ಲೋ ಅಂದ್ರೆ ಇಲ್ಲಿರುವಂತ ಒಂದು ಕ್ಲೋಸಿಂಗ್ ಲೋ ಏನಿತ್ತು ಇದನ್ನ ಬ್ರೇಕ್ ಆಗಲಿಲ್ಲ. ಅಲ್ಲಿಂದಾನೆ ಮತ್ತೆ ಪುಲ್ ತಗೊಂಡು ಒಂದು ಈ ಝೋನ್ ನ ಬ್ರೇಕ್ಔಟ್ ಕೊಟ್ಟು ನೀಟಾಗಿ ಅಲ್ಲಿಂದ ಮತ್ತೆ ನಾವು 5 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡಿರೋಂತ ಒಂದು ಝೋನ್ ಸೈಡ್ ಗೆ ಒಂದು ಬುಲ್ಲಿಶ್ ರ್ಯಾಲಿಯನ್ನು ಮಾಡ್ತದೋ. ಒನ್ಸ್ ರ್ಯಾಲಿ ಮಾಡಿದ ತಕ್ಷಣ ಈ ಝೋನ್ ನಾವು ಮುಂಚೆನೆ ಮಾತಾಡ್ತಾ ಇದ್ವಿ, 24,750 ಆರ್ 730 ಈ ರೇಂಜ್ ಗೆ ಏನಾದ್ರು ಬಂದ್ರೆ ಈ ರೇಂಜ್ ಇಂದ ಒಂದು ಸ್ಮಾಲ್ ಕರೆಕ್ಷನ್ ನೋಡ್ತೀವಿ ಅಂತ ಅನ್ಕೊಂಡಿದ್ವಿ. ಸೊ ಅದೇ ತರ 24,750 ಗೆ ಬಂದಾಗ ಮಾರ್ಕೆಟ್ ಅಲ್ಲಿಂದ ಸಣ್ಣದಾಗಿ ಒಂದು ರಿವರ್ಸಲ್ ನ ತಗೊಂಡು ಅಲ್ಲಿಂದ ಕಂಟಿನ್ಯೂಸ್ಲಿ ಫಾಲ್ ಆಯ್ತು. ಫಾಲ್ ಆದ್ಮೇಲೆ ಮತ್ತೆ ಇಲ್ಲಿ ಏನಾದ್ರು ಒಂದ್ ಸ್ವಲ್ಪ ಸಸ್ಟೈನ್ ಆಗುತ್ತೆ ಅಂತ ಒಂದ್ ಸ್ವಲ್ಪ ವೈಟ್ ಮಾಡಿದ್ವಿ. ಆಫ್ಟರ್ ದಟ್ ಅಲ್ಲೂ ಕೂಡ ಅದು ವೈಟ್ ಮಾಡ್ಲಿಲ್ಲ. ಸ್ಟ್ರಾಂಗ್ ಆಗಿ 1 ಅವರ್ ಝೋನ್ ನಾವೇನ್ ಮಾರ್ಕ್ ಮಾಡಿದ್ವು 1 ಅವರ್ ಝೋನ್ ಕೂಡ ಅದು ಬ್ರೇಕ್ ಮಾಡಿ ಅಲ್ಲಿಂದ ನೀಟಾಗಿ ಇನ್ನೊಂದು ನಾವು ಮಾರ್ಕ್ ಮಾಡಿರೋಂತ ಒಂದು ಸಪೋರ್ಟ್ ಲೈನ್ ಗೆ ಬಂತು. ಇದು ನಾನು 5 ಮಿನಿಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಮಾರ್ಕಿಂಗ್ ನ. ಸೊ ಮಾರ್ಕ್ ಮಾಡಿರೋದು 5 ಮಿನಿಟ್ಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಸೊ ನಾವು ಅನ್ಕೊಂಡಂಗೆ ಒಂದು ಬುಲ್ಲಿಶ್ ನೆನ್ನೆ ನಾವು ಅನ್ಕೊಂಡಂಗೆ ಒಂದು ಬುಲ್ ಆಗ್ಬೋದು ಡ್ಯೂ ಟು GDP ರೇಟ್ ಇಂದ. ಅಂಡ್ ಮಾರ್ಕೆಟ್ ಬೆಳಗ್ಗೆ ಪ್ರೀ ಮಾರ್ಕೆಟ್ ರಿಪೋರ್ಟ್ ಅಲ್ಲಿ ಕೂಡ ನಾನು ಹೇಳಿದ್ದೆ, ಆಲ್ ಮಾರ್ಕೆಟ್ಸ್ ಗ್ಲೋಬಲ್ ಮಾರ್ಕೆಟ್ಸ್ ಅಂಡ್ ಏಷ್ಯನ್ ಮಾರ್ಕೆಟ್ಸ್ ಎಲ್ಲ ಕೂಡ ಬುಲ್ಲಿಶ್ ಅಲ್ಲಿ ಓಪನ್ ಆಗಿದೆ. ಸೊ ಮಾರ್ಕೆಟ್ ಬುಲ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ತರ ಓಪನ್ ಆಗಿದ್ದು ಕಡೆ ಅದು 30 ಪಾಯಿಂಟ್ ಅಲ್ಲಿ ಓಪನ್ ಆದ್ರೂ ಕೂಡ ಆನ್ ಆನ್ ಅವರೇಜ್ ನಮ್ಮ ಸಪೋರ್ಟ್ ಲೈನ್ ಏನಿದೆ ಇಲ್ಲಿ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಬಾರ್ ಅಂತ ಏನ್ ನಾವು ಇಲ್ಲಿ 5 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲವರೆಗೂ ಬುಲ್ ಮಾಡಿ ಆಫ್ಟರ್ ದಟ್ ಅದು ಅಲ್ಲಿಂದ ಒಂದು ಕರೆಕ್ಷನ್ ನ ತಗೊಂಡಿದೆ. ಯಾರ್ಯಾರು ಡೌನ್ ಸೈಡ್ ಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಪ್ಲಾನ್ ಮಾಡಿದಿರೋ ಅವರು ಕೂಡ ಒಳ್ಳೆ ಗುಡ್ ಪ್ರಾಫಿಟ್ ನ ನೋಡಿದ್ದಾರೆ. ಮಾರ್ನಿಂಗ್ ಯಾರು ಬುಲ್ಲಿಶ್ ಸೈಡ್ ಗೆ ಪ್ಲಾನ್ ಮಾಡಿದ್ರೋ ಅವರು ಕೂಡ ಒಳ್ಳೆ ಪ್ರಾಫಿಟ್ ನ ಮಾಡಿದ್ದಾರೆ. ಆನ್ ಅವರೇಜ್ ಹೇಳ್ಬೇಕು ಅಂತಂದ್ರೆ 1 ಅವರ್ ಆಲ್ಮೋಸ್ಟ್ 1 ಅವರ್ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ತುಂಬಾ ಹೊತ್ತು ಸೈಡ್ ವೇಸ್ ಆಯ್ತು. ಇಲ್ಲಿ ಈ ರೇಂಜ್ ನ ಬ್ರೇಕ್ ಆಗಲಿಲ್ಲ. ಆಫ್ಟರ್ ದಟ್ ಬ್ರೇಕ್ ಆದ್ಮೇಲೆ ಒಳ್ಳೆ ಫಾಲ್ ನ ನೋಡಿದ್ವಿ. ಅಲ್ಲಿಂದ ಬಂದಾದ್ಮೇಲೆ ಅಗೇನ್ ಮತ್ತೆ ಇಲ್ಲೊಂದು ರೇಂಜ್ ನ ಬೌಂಡ್ ಮಾಡಿದೆ. ಈ ರೇಂಜ್ ಅಲ್ಲಿ ಲೋನು ಬ್ರೇಕ್ ಆಗಲಿಲ್ಲ, ಐ ಬ್ರೇಕ್ ಆಗಲಿಲ್ಲ, ಕಂಟಿನ್ಯೂಸ್ಲಿ ಇಲ್ಲೇ ಒಂದ್ ಸೈಡ್ ವೇಸ್ ಆಯ್ತು. ಸಪೋಸ್ ನಾಳೆ ಏನಾದ್ರೂ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ, ಸೊ ಗ್ಯಾಪ್ ಅಪ್ ಅಲ್ಲಿ ಏನಾದ್ರೂ ಈ ಝೋನ್ ಹತ್ರ ಬಂದ್ರೆ ಒಂದು ಸ್ಮಾಲ್ ಕನ್ಫರ್ಮೇಶನ್ ನಾವು 5 ಮಿನಿಟ್ಸ್ ಅಲ್ಲಿ ಐದರ್ ರಿವರ್ಸಲ್ ಬಂದ್ರೆ ನಾವು ಬೇರಿಶ್ ಗೆ ಪ್ಲಾನ್ ಮಾಡಬಹುದು, ಇಲ್ಲ ಅಂತಂದ್ರೆ ಬುಲ್ಲಿಶ್ ಗೆ ಇಲ್ಲಿ ಬ್ರೇಕ್ಔಟ್ ಏನಾದ್ರು ಕೊಟ್ರೆ ಅಂದ್ರೆ ಒಂದು ಪಿನ್ ಬಾರ್ ಆಗ್ಲಿ ಇಲ್ಲ ಬುಲ್ಲಿಶ್ ಎಂಗಲ್ಫಿಂಗ್ ಆಗ್ಲಿ ಏನಾದ್ರು ಒಂದು ಬಂದ್ರೆ ಇಲ್ಲಿಂದ ನಾವು ಬುಲ್ಲಿಶ್ ಗೆ ಪ್ಲಾನ್ ಮಾಡಬಹುದು. ಸಪೋಸ್ ಏನಾದ್ರು ಗ್ಯಾಪ್ ಡೌನ್ ಏನಾದ್ರು ಬಂದ್ರೆ ಗ್ಯಾಪ್ ಡೌನ್ ಅಲ್ಲಿ ಇಲ್ಲೊಂದು ಕನ್ಫರ್ಮೇಶನ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಅಲ್ಲಿಂದ ನಾವು ಡೌನ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಇದು ನಾವು ನಿಫ್ಟಿಯಲ್ಲಿ ನೋಡಕ್ಕಾಗುವಂತ ಒಂದು ಚಾರ್ಟ್ ಅನಾಲಿಸಿಸ್. ಅದೇ ತರ ನಾವು ಇವಾಗ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಸೊ ಇಲ್ಲೂ ಕೂಡ ಅಷ್ಟೇ ನಾವು ಮುಂಚೆ ತುಂಬಾ ಮಾರ್ಕಿಂಗ್ ಮಾಡಿದ್ವಿ. ಸೇಮ್ ಅದೇ ತರನೇ ಮಾರ್ಕಿಂಗ್ ಅಲ್ಲಿ ಏನಿದೆಯೋ ಅದೇ ತರನೇ
ಇವತ್ತು ಕೂಡ ನಮ್ಗೆ ಮೂವ್ಮೆಂಟ್ ನ ಮಾರ್ಕೆಟ್ ಕೊಟ್ಟಿದೆ. ಸೊ ಫಸ್ಟ್ ಕ್ಯಾಂಡಲ್ ಬಂತು, ಇಲ್ಲೊಂದು ಝೋನ್ ಇತ್ತು. ನೆನ್ನೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ತುಂಬಾ ಸರಿ ಅನ್ಕೊಂಡ್ವಿ, ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಈ ಬೌಂಡ್ ಅಲ್ಲಿ ಏನಾದ್ರು ಓಪನ್ ಆದ್ರೆ, ಈ ಸಪೋರ್ಟ್ ಲೈನ್ ಹತ್ರ ಬಂದ್ರೆ ನಾವು ಬುಲ್ ಸೈಡ್ ಮಾಡೋದು ಬೇಡ, ಬೇರ್ ಸೈಡ್ ಮಾಡೋದು ಬೇಡ, ಕಂಪ್ಲೀಟ್ಲಿ ಟ್ರೇಡ್ ನ ಅವಾಯ್ಡ್ ಮಾಡೋಣ ಅನ್ಕೊಂಡ್ವಿ. ಇನ್ ದ ಸೇಮ್ ಪ್ಯಾಟರ್ನ್ ಏನಾಯ್ತು ಅಂದ್ರೆ, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಇದನ್ನ ಬ್ರೇಕ್ ಮಾಡ್ಲಿಲ್ಲ. ಸೊ ಅಗೇನ್ ಅಲ್ಲಿಂದ ಏನಾಯ್ತು, ಸ್ಮಾಲ್ ಕರೆಕ್ಷನ್ ತಗೊಂಡು, ಬಟ್ ಇಲ್ಲಿ ಸ್ಮಾಲ್ ಒಂದು ವಿಕ್ ನ ಕೊಟ್ಟು ನಾನು ಬ್ರೇಕ್ ಆಗ್ತೀನಿ ಅಂತ ಮೂವ್ಮೆಂಟ್ ಬುಲ್ ಸೈಡ್ ಗೆ ತೋರಿಸ್ತು. ಆದ್ರೂ ಕೂಡ ಟ್ರೇಡ್ ನ ಪ್ಲಾನ್ ಮಾಡ್ಲಿಲ್ಲ. ವೈ ಬಿಕಾಸ್ ಅಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು, ಹಾಗಾಗಿ ನಾವು ಬ್ರೇಕ್ ಮಾಡ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಒಂದು ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನಾವು ಇಲ್ಲಿಂದ ಬುಲ್ಲಿಶ್ ಗೆ ಪ್ಲಾನ್ ಮಾಡಿದ್ವಿ. ಯಾರು ಬುಲ್ಲಿಶ್ ಗೆ ಪ್ಲಾನ್ ಮಾಡಿದ್ರು ಇಲ್ಲಿಂದ ಬ್ರೇಕ್ಔಟ್ ಆದ್ಮೇಲೆ, ಆಫ್ಟರ್ ದಟ್ ಅವ್ರಿಗೆ 1:1, 1:2, ಆಲ್ಮೋಸ್ಟ್ 1:3 ವರೆಗೂ ಕೂಡ ಒಂದ್ ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ. ಸೊ ನಾವು ಅದಾದ್ಮೇಲೆ ಇದ್ರ ಐನ ಬ್ರೇಕ್ ಮಾಡಿದ್ರೆ ಬುಲ್ಗೆ ಪ್ಲಾನ್ ಮಾಡೋಣ ಅಂತ ವೇಟ್ ಮಾಡಿದ್ವಿ. ಬಟ್ ಯಾವುದೇ ಕಾರಣಕ್ಕೂ ಅದು ಐನ ಬ್ರೇಕ್ ಮಾಡ್ಲಿಲ್ಲ. ತುಂಬಾ ಹೊತ್ತು ಐಯು ಬ್ರೇಕ್ ಆಗಲಿಲ್ಲ. ಅದೇ ತರ ಈ ನಾವು ಮಾರ್ಕ್ ಮಾಡಿರೋಂತ ಒಂದು ಸಪೋರ್ಟ್ ಲೈನ್ ಕೂಡ ಅದು ಬ್ರೇಕ್ ಮಾಡ್ಲಿಲ್ಲ. ಆಫ್ಟರ್ ದಟ್ ಒಂದು ಅರೌಂಡ್ 1:00, 12:30 ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಇದು ಬ್ರೇಕ್ ಆಯ್ತು. ಒನ್ಸ್ ಇದು ಬ್ರೇಕ್ ಆಗಿದ ತಕ್ಷಣ ಇದನ್ನ ನಾವು ಇವಾಗ ಕನ್ಸಿಡರ್ ಮಾಡ್ತಿಲ್ಲ. ವೈ ಬಿಕಾಸ್ ಅಂದ್ರೆ ನೆನ್ನೆ ಕೂಡ ಇದನ್ನ ನೆಗ್ಲಿಜಿಬಲ್ ಅಂತಾನೆ ಕನ್ಸಿಡರ್ ಮಾಡಿದ್ವಿ. ಆಫ್ಟರ್ನೂನ್ ಸೆಷನ್ ಅಲ್ಲಿ ಕೂಡ ಇದನ್ನ ನಾವು ನೆಗ್ಲಿಜಿಬಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ಯಾರಾದ್ರೂ ಎಂಟ್ರಿ ಪಡೆದಿದ್ರೆ ಅವ್ರಿಗೆ ಒಳ್ಳೆ ಒಂದು ಪ್ರಾಫಿಟ್ ಸಿಕ್ಕಿರುತ್ತೆ. ತದನಂತರ ಏನಾಯ್ತು ಅಂದ್ರೆ ಇಲ್ಲಿ ಬಂತು. ಸೊ ಇಲ್ಲಿ ಬಂದಾದ್ಮೇಲೆ ನಮ್ಗೆ ಮತ್ತೆ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ. ಬಿಕಾಸ್ ರೆಡ್ ಕಲರ್ ಲೈನ್ ನಾವು ಮಾರ್ಕ್ ಮಾಡಿರೋದು 1 ಅವರ್ ಟೈಮ್ ಫ್ರೇಮ್ ಇದು. ಸೊ ಈ ಬ್ಲೂ ಕಲರ್ ಏನಿದೆ ಅದು 5 ಮಿನಿಟ್ಸ್ ಟೈಮ್ ಫ್ರೇಮ್ ಆಗಿರುತ್ತೆ ಮಾರ್ಕಿಂಗ್ ಅಲ್ಲಿ. ಸೊ ಎಸ್ಟರ್ಡೇ ಸೆಷನ್ ಯಾರ್ಯಾರು ನೋಡಿರ್ತಾರೋ ಅವ್ರಿಗೆಲ್ಲಾನು ಅರ್ಥ ಆಗಿರುತ್ತೆ. ಸೇಮ್ ಅದೇ ತರನೇ ಇಲ್ಲಿ ಬಂದಾಗ 1 ಅವರ್ ಝೋನ್ ನ ಬ್ರೇಕ್ ಮಾಡುತ್ತೆ, ಇಲ್ಲ ರಿವರ್ಸಲ್ ಆಗುತ್ತೆ ಅನ್ಕೊಂಡ್ವಿ. ಇಲ್ಲೊಂದು ಸ್ಟ್ರಾಂಗ್ ಕ್ಯಾಂಡಲ್ ನ ಫಾರ್ಮ್ ಮಾಡ್ತು ನಾನು ರಿವರ್ಸ್ ಆಗ್ತೀನಿ ಅಂತ. ಬಟ್ ಅದು ರಿವರ್ಸ್ ಆಗಕ್ ಮುಂಚೆ ನಾವು ಇನ್ನೊಂದು ಯಾವ್ದಾದ್ರು ಒಂದು ಐನ ಬ್ರೇಕ್ ಆಗ್ಲಿ ಅಂತ ವೈಟ್ ಮಾಡಿದ್ವಿ. ಬಟ್ ಐನ ಬ್ರೇಕ್ ಮಾಡ್ಲಿಲ್ಲ, ಅದು ಅಲ್ಲೇ ಸಸ್ಟೈನ್ ಆಯ್ತು. ಸೊ ಸಸ್ಟೈನ್ ಆಗಿ ಅಲ್ಲಾದ್ಮೇಲೆ ಅಲ್ಲೇ ಕೂಡ ಈ ಕಡೆ ಝೋನು ಬ್ರೇಕ್ ಮಾಡ್ಲಿಲ್ಲ, ಈ ಕಡೆ ಐನು ಬ್ರೇಕ್ ಮಾಡ್ಲಿಲ್ಲ. ಈ ಝೋನ್ ಅಲ್ಲೇ ಅದೇನಾಯ್ತು ಅಂದ್ರೆ ಸೈಡ್ ವೇಸ್ ಆಯ್ತು. ಇಫ್ ಇನ್ ಕೇಸ್ ನಾಳೆ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಆದ್ರೆ, ಇಲ್ಲೆಲ್ಲಾದ್ರೂ ಗ್ಯಾಪ್ ಅಪ್ ಆದ್ರೆ ಈ ಝೋನ್ ವರೆಗೂ ಬರುತ್ತೆ. ಈ ಝೋನ್ ಅಲ್ಲಿ ಏನಾದ್ರು ಕನ್ಫರ್ಮೇಶನ್ ಕ್ಯಾಂಡಲ್ಸ್ ಬಂದ್ರೆ ನಾವು ಬುಲ್ ಸೈಡ್ ಪ್ಲಾನ್ ಮಾಡೋಣ. ಐದರ್ ವೇಸ್ ಏನಾದ್ರು ರಿವರ್ಸಲ್ ಕ್ಯಾಂಡಲ್ ಏನಾದ್ರು ಬಂದ್ರೆ ಬೇರ್ ಸೈಡ್ ಗೆ ಪ್ಲಾನ್ ಮಾಡೋಣ. ಇನ್ ದ ಸೇಮ್ ಪ್ಯಾಟರ್ನ್ ನಾವು ಡೌನ್ ಸೈಡ್ ಕೂಡ ಅಷ್ಟೇ, ಈ ಝೋನ್ ನ ಬ್ರೇಕ್ಔಟ್ ಆಗಿ ಏನಾದ್ರು ಒಂದು ಕ್ಯಾಂಡಲ್ ಡೌನ್ ಸೈಡ್ ಗೆ ನಮ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ನಾವು ಬೇರೆ ಸೈಡ್ ಗೆ ಹೋಗೋಣ. ಇಲ್ಲ ಅಂತಂದ್ರೆ ಇಲ್ಲಿ ಏನಾದ್ರು ಸ್ಮಾಲ್ ರಿವರ್ಸಲ್ ಬಂದ್ರೆ ಇಲ್ಲಿಂದ ನಾವು ಬೈ ಸೈಡ್ ಗೆ ಮೂವ್ ಮಾಡೋಣ. ಇಫ್ ಇನ್ ಕೇಸ್ ಏನಾದ್ರು ನಾಳೆ ಬ್ಯಾಂಕ್ ನಿಫ್ಟಿ ಏನಾದ್ರು ನಾಳೆ ಏನಾದ್ರು ಬ್ರೇಕ್ಔಟ್ ಆದ್ರೆ ನೋಡಿ, ಈಗ 5 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ ಇದು. ಈ 5 ಮಿನಿಟ್ಸ್ ಟೈಮ್ ಫ್ರೇಮ್ ಇಂದ ನಾನು 1 ಅವರ್ ಟೈಮ್ ಫ್ರೇಮ್ ಹೋಗ್ತಾ ಇದೀನಿ. ಸೊ ಇಲ್ಲಿ ತುಂಬಾ ಜನ ಕೇಳಿದ್ರು ಸ್ಟ್ರಾಂಗ್ ರಿವರ್ಸಲ್ ಆಗ್ತದೆ ಅಂತ ನಾವು ಮುಂಚೆ ಪ್ಲಾನ್ ಮಾಡ್ದಂಗೆ ನಾನು ಮುಂಚೆ ಒಂದು ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ. ಸಪೋಸ್ ಏನಾದ್ರು ಈ ಝೋನ್ ಏನಾದ್ರು ಬ್ರೇಕ್ಔಟ್ ಆದ್ರೆ ಇಲ್ಲಿಂದ ಕಂಟಿನ್ಯೂಸ್ಲಿ ಫಾಲ್ ಇರುತ್ತೆ. ಸೊ ಕಂಟಿನ್ಯೂಸ್ಲಿ ಡೌನ್ ಸೈಡ್ ಗೆ ಫಾಲ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ಈ ಝೋನ್ ಏನಿದೆ ಬ್ರೇಕ್ ಆದ್ಮೇಲೆ ಎಲ್ಲೂ ಕೂಡ ನಮ್ಗೆ ಸಪೋರ್ಟ್ ಲೈನ್ಸ್ ಇಲ್ಲ. ತುಂಬಾ ಮೈನರ್ ಸಪೋರ್ಟ್ ಲೈನ್ಸ್ ಇದೆ ಇಲ್ಲೆಲ್ಲ. ಸೊ ನೀವು ಲಾಂಗ್ ಫ್ರೇಮ್ ಅಲ್ಲಿ ಅರೌಂಡ್ ಒಂದು 3 ಡೇಸ್ ಬ್ಯಾಕ್ ಏನಾದ್ರು ವಿಡಿಯೋ ನೋಡಿದ್ರೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾನು ತುಂಬಾ ಮಾರ್ಕಿಂಗ್ಸ್ ಮಾಡಿದೀನಿ. ಈಗ ಕೂಡ ಬೇಕಾದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ. ಆ ಮಾರ್ಕಿಂಗ್ಸ್ ಅಲ್ಲಿ ಏನಿದೆ ಅಂದ್ರೆ ಈ ಮೈನರ್ ಝೋನ್ಸ್ ಇದೆ, ಅವ್ಯಾವು ಕೂಡ ಅದನ್ನ ರಿವರ್ಸಲ್ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಇಲ್ಲಿಂದ ಒಂದು ಸ್ಟ್ರಾಂಗ್ ಫಾಲ್ ನ ನಾವು ಕಾಣಬಹುದಾಗುತ್ತೆ. 3 ಡೇಸ್ ಬ್ಯಾಕ್ ಕೂಡ ನಾವು ಡಿಸ್ಕಸ್ ಮಾಡಿದಾಗ ಸೇಮ್ ಇದನ್ನೇ ಡಿಸ್ಕಸ್ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬುಲ್ ಸೈಡ್ ಹೋಗುತ್ತಾ ಬೇರ್ ಸೈಡ್ ಹೋಗುತ್ತಾ ಅಂದಾಗ ಬೇರ್ ಆಗುತ್ತೆ, ಬಟ್ ಸಡನ್ಲಿ ಬೇರ್ ಆಗಲ್ಲ. ಒಂದು ಸ್ಮಾಲ್ ಬುಲ್ ಸೈಡ್ ಗೆ ಹೋಗಿ ಮೂವ್ಮೆಂಟ್ ಕೊಟ್ಟು ಮತ್ತೆ ಬೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇದು ಬುಲ್ ಆಗೋದಕ್ಕೆ ಇದೇನು ದೊಡ್ಡ ರೀಸನ್ಸ್ ಅಂತ ಏನಿಲ್ಲ. ಒಂದು ಟ್ಯಾರಿಫ್ ನ ಅವರು ಅಲ್ಲಿ ಇಲ್ಲಿಗಲ್ ಅಂತ ಡಿಕ್ಲೇರ್ ಮಾಡಿ ಟ್ಯಾರಿಫ್ ನ ರಿವೈಸ್ ಮಾಡಿರೋ ಡೇಟ್ಸ್ ಆಗಿರ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ GDP ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡಿದೆ. ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಎಲ್ಲ ಕೂಡ FIIs DIs ಕೂಡ ಒಂದ್ ಸ್ವಲ್ಪ ಡಂಪ್ ಮಾಡಿದ್ದಾರೆ ಅಮೌಂಟ್ ನ, ಹಾಗಾಗಿ ಬುಲ್ಗೆ ಹೋಗಿದೆ. ಅಗೇನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ ತಗೊಂಡಿದೆ. ಅಂಡ್ ಒನ್ ಮೋರ್ ಥಿಂಗ್ ನಮಗ್ ಗೊತ್ತು, ಎಕ್ಸ್ಪೈರಿ ಕೂಡ ಚೇಂಜ್ ಆಗಿದೆ. ನಿಫ್ಟಿ ಎಕ್ಸ್ಪೈರಿ ಇತ್ತು ಇವತ್ತು, ಹಾಗಾಗಿ ತುಂಬಾ ಪೊಸಿಷನ್ಸ್ ಹೋಲ್ಡಿಂಗ್ಸ್ ಇರ್ತವೆ. ಐದರ್ ಫ್ಯೂಚರ್ ಸೈಡ್ ಆಗಿರ್ಬೋದು, ಐದರ್ ಸ್ಟಾಕ್ ಎನಿಥಿಂಗ್ ಆಗಿರ್ಬೋದು. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಯಾವತ್ತೇ ಆಗ್ಲಿ
ನಿಫ್ಟಿ ಎಕ್ಸ್ಪೈರಿ ಇದ್ದಿದ್ದ ದಿವಸ ನಾವೊಂದು ಸ್ಮಾಲ್ ಒಂದು ಅಸಂಪ್ಷನ್ ಇರ್ಬೇಕು, ಏನಂದ್ರೆ ಮಿನಿಮಮ್ ಓಪನ್ ಮಾಡಿದ್ರೆ ಗ್ಯಾಪ್ ಅಪ್ ಅಲ್ಲಿ ಅವ್ರು ಒಂದು 60 ಪಾಯಿಂಟ್ಸ್ ನ ಓಪನ್ ಮಾಡ್ತಾರೆ. ಇಫ್ ಇನ್ ಕೇಸ್ 60 ಪಾಯಿಂಟ್ಸ್ ಓಪನ್ ಮಾಡಿಲ್ಲ ಅಂದ್ರೆ ಅಪ್ ಟು ಅವರು ಒಂದು ಫ್ಲಾಟ್ ಲೆವೆಲ್ ಅಲ್ಲಿ ಏನಾದ್ರು ಒಂದು 10 ಪಾಯಿಂಟ್ಸ್ 20 ಪಾಯಿಂಟ್ಸ್ ಏನಾದ್ರು ಓಪನ್ ಮಾಡಿದ್ರು ಕೂಡ 20 ಇಂದ 60 ಆರ್ 80 ವರೆಗೂ ಕೂಡ ಅದನ್ನ ತಗೊಂಡೋಗ್ತಾರೆ. ಆಫ್ಟರ್ ತಗೊಂಡೋಗಿ ಅಲ್ಲಿಂದ ಫಾಲ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅಲ್ಲೇ ಮಾರ್ಕೆಟ್ ನ ಸೈಡ್ ವೇಸ್ ಮಾಡಿ ಪ್ರೀಮಿಯಂ ನ ಡಿಕೆ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಇದು ಜನರಲಿ ನಾನ್ ಅಬ್ಸರ್ವ್ ಮಾಡ್ದಂಗೆ ನಾನ್ ಟ್ರೇಡಿಂಗ್ ಬಂದಾಗಿಂದ ಅಬ್ಸರ್ವ್ ಮಾಡಿರೋಂತ ಒಂದು ಪ್ಯಾಟರ್ನ್. ಇದು ಏನಂದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದ್ದಿದ್ದ ದಿವಸ ಮಾಡಲ್ಲ ಈ ಪ್ಯಾಟರ್ನ್, ಬಟ್ ನಿಫ್ಟಿ ಇದ್ದಿದ್ದ ದಿವಸ ಮಾತ್ರ ಖಂಡಿತ ಮಾಡ್ತಾರೆ. ಸೊ ಇದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ ಫಸ್ಟ್ ಹಾಫ್ ನಮ್ಗೆ ಒಂದಷ್ಟು ಪಾಯಿಂಟ್ಸ್ ಅಂದ್ರೆ ಬುಲ್ ಸೈಡ್ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಬಟ್ ಯಾವ್ದು ಕೂಡ ನಾವು ಬ್ಲೈಂಡ್ ಆಗಿ ಮಾಡಂಗಿಲ್ಲ. ಏನೇ ಆಗ್ಲಿ ನಮ್ ಕನ್ಫರ್ಮೇಶನ್ಸ್ ಇದ್ರೆ ಮಾತ್ರನೇ ಮಾಡ್ಬೇಕು, ಅದರ ಕ್ಯಾಂಡಲ್ಸ್ ಬರ್ಬೇಕು, ಇಲ್ಲ ಅಂತಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಕನ್ಫರ್ಮೇಶನ್ಸ್ ಝೋನ್ಸ್ ಬ್ರೇಕ್ಔಟ್ ಆದ್ರೆ ಮಾತ್ರನೇ ಐದರ್ ಅದು ಬುಲ್ ಸೈಡ್ ಆಗಿರ್ಬೋದು ಬೇರೆ ಸೈಡ್ ಆಗ್ಲಿ ನಾವು ಪ್ಲಾನ್ ಮಾಡ್ಬೇಕು. ಸೊ ನಾನು ಹೇಳ್ದಂಗೆ ಇದು ಬ್ರೇಕ್ ಆದ್ರೆ ಮಾತ್ರ ತುಂಬಾ ಡೌನ್ ಸೈಡ್ ಹೋಗುತ್ತೆ. ಸೊ ಅದನ್ನ ನಾವು ಕನ್ಫರ್ಮೇಶನ್ ಬಂದ್ಮೇಲೆ ತಗೋಬೇಕು. ಇಫ್ ಇನ್ ಕೇಸ್ ಈ ಝೋನ್ ಹತ್ರ ಏನಾದ್ರು ರಿವರ್ಸಲ್ ಆದ್ರೆ ಇಲ್ಲಿಂದಾನೇ ಮಾರ್ಕೆಟ್ ಬುಲ್ ಸೈಡ್ ಗೆ ಮೂವ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಅದು ಬಿಕಾಸ್ ಆಫ್ ಟ್ಯಾರಿಫ್ ಇದೆಲ್ಲ ಕೂಡ ವೇರಿಯೇಷನ್ಸ್ ಆಗಿದ್ರಿಂದ ಬುಲ್ ಸೈಡ್ ಬರುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ ಸೆನ್ಸೆಕ್ಸ್ ನಾನು 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಇದೀನಿ ಈಗ. ಸೊ 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಸೇಮ್ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅದೇ ತರನೇ ಇದು ಕೂಡ ಬಿಹೇವ್ ಮಾಡಿದೆ. ಮಾರ್ಕೆಟ್ ಇಲ್ಲಿಂದ ಓಪನ್ ಆಯ್ತು, ಒನ್ಸ್ ಓಪನ್ ಆಗಿದ ತಕ್ಷಣ ಇಲ್ಲೊಂದು ಗ್ಯಾಪ್ ಇದೆ ಆಕ್ಚುಲಿ, ಬಟ್ ಏನಾಯ್ತು ಅಂದ್ರೆ ಇಲ್ಲೇ ಒಂದು ರಿಜೆಕ್ಷನ್ ತಗೊಂತು. ರಿಜೆಕ್ಷನ್ ತಗೊಂಡ್ರು ಕೂಡ ನಾವ್ ಅನ್ಕೊಂಡಂಗೆ ದಿಸ್ ಇಸ್ ಒನ್ ಇಸ್ ನೆಗ್ಲಿಜಿಬಲ್. ಸೊ ಈ ನೆಗ್ಲಿಜಿಬಲ್ ನ ಅವಾಯ್ಡ್ ಮಾಡೋಣ ಅನ್ಕೊಂಡ್ವಿ. ಸಾರಿ, ಇದು ನೆಗ್ಲಿಜಿಬಲ್ ಆಕ್ಚುಲಿ, ಇದನ್ನ ಮಾರ್ಕ್ ಮಾಡಿದ್ವಿ. ಇದನ್ನ ನೆಗ್ಲಿಜಿಬಲ್ ನ ಅವಾಯ್ಡ್ ಮಾಡಿ ಮಾರ್ಕೆಟ್ ಇಲ್ಲಿ ಬಂದ್ಮೇಲೆ ಇದು ಬ್ರೇಕ್ ಆದ್ರೆ ಬುಲ್ಲಿಶ್. ಸೊ ಈ ಸಪೋಸ್ ಏನಾದ್ರು ಇಲ್ಲಿಂದ ರಿವರ್ಸಲ್ ಬಂದ್ರೆ ಬೇರಿಶ್ ಅಂತ ನೆನ್ನೆ ಇದನ್ನ ನಾವು ನೋಡಿದ್ವಿ ಮಾರ್ಕೆಟ್ ಚಾರ್ಟ್ ಅನಾಲಿಸಿಸ್ ನೋಡ್ಬೇಕಾದ್ರೆ. ಇವತ್ತೇನಾಯ್ತು ಅಂದ್ರೆ ಇದು ಬ್ರೇಕ್ ಆಯ್ತು ನೋಡಿ, ಕಂಟಿನ್ಯೂಸ್ ಇಲ್ಲಿ ಬ್ರೇಕ್ ಆದ ಮೇಲೆ ನಾವೇನ್ ಮಾಡಿದ್ವಿ, ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಿದ್ವಿ. ಬುಲ್ ಸೈಡ್ ಗೆ ಪ್ಲಾನ್ ಮಾಡಿದಾಗ 1 ಅವರ್ ನಾವೇನ್ ಮಾರ್ಕ್ ಮಾಡಿದ್ವಿ, ಆ 1 ಅವರ್ ಕರೆಕ್ಟ್ ಆಗಿ ಅಲ್ಲಿವರೆಗೂ ಬಂತು. ಅಲ್ಲಿ ಬಂದಿದ ತಕ್ಷಣ ಅಲ್ಲಿಂದ ನೋಡಿ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ನಮ್ಗೆ 1:3 1:2 ವರೆಗೂ ನಮ್ಗೆ ಟಾರ್ಗೆಟ್ ರೀಚ್ ಆಗಿದೆ. ಒನ್ಸ್ ಟಾರ್ಗೆಟ್ ರೀಚ್ ಆದ್ಮೇಲೆ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡ್ಲಿಲ್ಲ, ಹಂಗಂತ ಹೇಳ್ಬಿಟ್ಟು ಡೌನ್ ಸೈಡ್ಗೂ ಬರ್ಲಿಲ್ಲ. ನೀವ್ ಕೇಳ್ಬೋದು ಸರ್ ಹಂಗಂದ್ರೆ ಇಲ್ಲಿ ರೆಡ್ ಕ್ಯಾಂಡಲ್ ಬಂದಿದೆಯಲ್ಲ ಇದು ಡೌನ್ ಸೈಡ್ ಬಂದಲ್ವಾ? ಕರೆಕ್ಟ್, ಯಾವತ್ತಾಗ್ಲಿ ನಮ್ಗೆ ಡೌನ್ ಸೈಡ್ ಬಂದಿದೆ ರಿವರ್ಸಲ್ ಕ್ಯಾಂಡಲ್ ಇರಬೇಕು. ಇಲ್ಲೆಲ್ಲೂ ರಿವರ್ಸಲ್ ಕ್ಯಾಂಡಲ್ ಬಂದಿಲ್ಲ. ರಿವರ್ಸಲ್ ಕ್ಯಾಂಡಲ್ ಬಂದಿಲ್ಲ ಅಂದಾಗ ನಾವು ಬೇರೆ ಸೈಡ್ಗೆ ನಾವು ಟ್ರೇಡ್ ನ ತಗೊಳ್ಳೋದಕ್ಕೆ ಸಾಧ್ಯತೆಗಳು ಇರಲ್ಲ. ಯಾಕೆಂದ್ರೆ ಇಮಿಡಿಯೇಟ್ ಮತ್ತೆ ಹಂಗೆ ಬುಲ್ ಸೈಡ್ ಕೂಡ ಅದು ಕನ್ವರ್ಟ್ ಆಗ್ಬೋದು. ಸೊ ಹಾಗಾಗಿ ಸ್ಟ್ರಾಂಗ್ ಕ್ಯಾಂಡಲ್ ಬರೋವರೆಗೂ ನಾವು ವೈಟ್ ಮಾಡಬೇಕು. ಕನ್ಫರ್ಮೇಶನ್ ಬಂದ್ಮೇಲೆನೆ ಟ್ರೇಡ್ ಮಾಡಬೇಕು. ಒನ್ಸ್ ನೋಡಿ ಇಲ್ಲಿ ಬಂತು, ಸೊ ಯಾವ ಕನ್ಫರ್ಮೇಶನ್ ಸೆಲ್ ಕೊಡ್ಲಿಲ್ಲ, ಅದು ತುಂಬಾ ಹೊತ್ತು ಏನಾಯ್ತು ಅಂದ್ರೆ ಮಾರ್ಕೆಟ್ ಇಲ್ಲೇ ಒಂದು ಸೈಡ್ ವೇಸ್ ನ ಕ್ರಿಯೇಟ್ ಮಾಡಿತು. ಯಾವಾಗ ಈ ಸೈಡ್ ವೇಸ್ ಈ ಬೌಂಡ್ ಏನಿದೆ ಅಗೇನ್ ಈ ಬೌಂಡ್ ಬ್ರೇಕ್ ಆಗ್ಬೇಕು, ಈ ರೇಂಜ್ ಬೌಂಡ್ ಬ್ರೇಕ್ ಆಗ್ಬೇಕು. ನಮ್ಗೆ ಇದು ಬ್ರೇಕ್ ಆದ್ಮೇಲೆ ಟ್ರೇಡ್. ಸಪೋಸ್ ಇದೇನಾದ್ರೂ ಈ ಕಡೆ ಬ್ರೇಕ್ ಆಗಿದ್ರೆ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡ್ಬೇಕಾಗಿತ್ತು. ಸಪೋಸ್ ಅದು ಈ ಕಡೆ ಬ್ರೇಕ್ ಆದ್ರೆ ಬೇರ್ ಸೈಡ್ ಅನ್ಕೊಂಡ್ವಿ, ಕಂಟಿನ್ಯೂಸ್ ಅದೇ ತರ ಬಂದಂಗೆ ಅದು ಸೊ ಬೇರ್ ಸೈಡ್ ಗೆ ಬ್ರೇಕ್ ಆಯ್ತು. ಒನ್ಸ್ ಬ್ರೇಕ್ ಆದ್ಮೇಲೆ ಈ ಝೋನ್ ಏನಿದೆ ಈ ಝೋನ್ ಬ್ರೇಕ್ ಆದ್ಮೇಲೆ ನಾವು ಟ್ರೇಡ್ ನೋಡಿ ಬ್ರೇಕ್ ಆಯ್ತು. ಸೊ ಬ್ರೇಕ್ ಆದ್ಮೇಲೆ ತುಂಬಾ ಜನ ಇಲ್ಲೇ ಟ್ರೇಡ್ ತಗೋಬಹುದು. ಸೊ ಬಟ್ ಇಲ್ಲಿ ತಗೊಳ್ದಿರ ಇರೋರು ಏನ್ ಮಾಡ್ತಾರೆ, ಸೊ ಅಗೇನ್ ಮತ್ತೆ ತಗೊಂಡಿದ್ದು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದಾರೆ, ಮತ್ತೆ ಅವ್ರಿಗೆ ಏನು ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ಒಂದು ಗ್ರೀನ್ ಕ್ಯಾಂಡಲ್ ಕೊಟ್ಟಿದೆ. ಅಗೇನ್ ಅಲ್ಲಿಂದ ಕಂಟಿನ್ಯೂಸ್ಲಿ ಫಾಲ್ ಆಗಿದೆ, ಕಂಟಿನ್ಯೂಸ್ಲಿ ತುಂಬಾ ಜನ ಇಲ್ಲಿ ಸರ್ ಇಲ್ಲಿ ಕೂಡ ಸಪೋರ್ಟ್ ಲೈನ್ಸ್ ಇದೆಯಲ್ಲ ಇಲ್ಲಿ ಎಕ್ಸಿಟ್ ಆಗ್ಬೋದು. ಮೇ ಬಿ ಇಲ್ಲಿಂದ ಇಲ್ಲಿ ಬಂದಾಗ ನಿಮ್ ಟಾರ್ಗೆಟ್ ಸಾಕು ಅಂದಾಗ ನೀವು ಎಕ್ಸಿಟ್ ಆಗ್ಬೋದು. ಐದರ್ ವೇಸ್ ನಿಮ್ ಸ್ಟಾಪ್ ಲಾಸ್ ನ ಸೊ ಮಾಡಿಫೈ ಮಾಡ್ತಾ ರೋಲಿಂಗ್ ಮಾಡ್ತಾ ಬರ್ಬೋದು ನೀವು, ಇಲ್ಲ ಅಂದ್ರೆ ವೈಟ್ ಮಾಡ್ಬೋದು. ಸೊ ವೈಟ್ ಮಾಡಿ ಏನಾಯ್ತು ಅಪ್ ಟು ನಮ್ ಇನ್ನೊಂದು ಏನಿದೆ ಈ ಲೆವೆಲ್ ವರೆಗೂ ಕೂಡ ಸೊ ನಮ್ಗೆ ರೀಚ್ ಆಗಿದೆ. ಸೊ ಅಲ್ಲಿ ಬಂದು ಮತ್ತೆ ಇಲ್ಲಿ ಒಂದು ಸೈಡ್ ವೇಸ್ ತರ ರೆಸ್ಪಾನ್ಸ್ ಆಗಿದೆ. ಸೊ ಇವಾಗ ನಾವು ಮತ್ತೆ ನಾಳೆ ಏನಾಗುತ್ತೆ ಅಂತಂದ್ರೆ ಇಫ್ ಇನ್ ಕೇಸ್ ನಮ್ಗೆ ಏನಾದ್ರು ಈ ಝೋನ್ ಏನಾದ್ರು ಬ್ರೇಕ್ಔಟ್ ಆದ್ರೆ ನಮ್ಗೆ ಬುಲ್ ಸೈಡ್ ಹೋಗುತ್ತೆ, ಈ ಝೋನ್ ಏನಾದ್ರು ಬ್ರೇಕ್ಔಟ್ ಆದ್ರೆ ಬೇರೆ ಸೈಡ್ಗೆ ಅಪ್ ಟು ಎಲ್ಲವರೆಗೂ ಅಂದ್ರೆ ಈ ಲೆವೆಲ್ ವರೆಗೂ ನಾವು ವೈಟ್ ಮಾಡ್ಬೋದು, ಇದು ಈ ಲೆವೆಲ್ ವರೆಗೂ ವೈಟ್ ಮಾಡ್ಬೋದು. ಈಗ ಅನ್ಬೋದು ಸರ್ ಹಂಗಂತಂದ್ರೆ ಇಲ್ಲೊಂದು ಝೋನ್ ಇದೆಯಲ್ಲ ಅಂದ್ರೆ ಈಗ ಇದನ್ನ ನಾವು ನೆಗ್ಲಿಜಿಬಲ್ ಅಂತ ಕರಿತೀವಿ. ಸೊ ಈ ತರ ಮಾರ್ಕೆಟ್ ಯಾವಾಗ ಸ್ಟ್ರಾಂಗ್ ಆಗಿ ಐದರ್ ಒಂದ್ ಸೈಡ್ ಗೆ ಬ್ರೇಕ್ ಆದಾಗ ಅದು ಡೌನ್ ಸೈಡ್ ಆಗಿರ್ಬೋದು ಬುಲ್ ಸೈಡ್ ಆಗಿರ್ಬೋದು, ಒನ್ಸ್ ಏನಾದ್ರು ಈ ತರ ಬ್ರೇಕ್ಔಟ್ ಏನಾದ್ರು ಕೊಟ್ಬಿಟ್ರೆ ಈ ತರ ನಮ್ಗೆ ಮೈನರ್ ಸಪೋರ್ಟ್ ಲೈನ್ಸ್ ಏನಿರುತ್ತೆ ಇದನ್ನ ನಾವು ಅವಾಗ ರಿಮೂವ್ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿರುವಂತ ಪೊಸಿಷನ್ಸ್ ಏನಿರುತ್ತೆ ಬೈ ಸೈಡ್ ಆಗಿರ್ಬೋದು ಬೇರ್ ಸೈಡ್ ಆಗಿರ್ಬೋದು, ಅದು ಒನ್ಸ್ ಬ್ರೇಕ್ಔಟ್ ಆದ್ಮೇಲೆ ಅಲ್ಲಿರುವಂತ ಪೊಸಿಷನ್ಸ್ ಐದರ್ ಎಕ್ಸಿಟ್ ಆಗಿರ್ತಾರೆ ಇಲ್ಲ ಸ್ಟಾಪ್ ಲಾಸ್ ಹೋಗಿರುತ್ತೆ.
ಎರಡರಲ್ಲಿ ಒಂದು ಅಲ್ಲಿರೋಂಥ ಪೊಸಿಷನ್ಸ್ ಎಲ್ಲ ಕ್ಲಿಯರ್ ಮಾಡಿರುತ್ತದೆ. ಸೊ ಹಾಗಾಗಿ ಮತ್ತೆ ಅದು ಅಲ್ಲಿ ರಿಯಾಕ್ಟ್ ಆಗಲ್ಲ. ನಮ್ಗೆ ಎಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತಂದ್ರೆ, ಯಾವುದೇ ಒಂದು ಝೋನು ನಮ್ಗೆ ಈ ತರ ರೇಂಜ್ ಬೌಂಡ್ ನ ಎಲ್ಲಿ ಕ್ರಿಯೇಟ್ ಮಾಡಿರುತ್ತೋ ಇಲ್ಲಿ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ತರ ಮಿಡ್ ಅಲ್ಲಿ ನಾವು ಇಲ್ಲೊಂದು ಎಲಿಮಿನೇಟ್ ಮಾಡಿದ್ವಲ್ಲ ಸಪೋರ್ಟ್ ಲೈನ್, ಈ ತರ ಪ್ಲೇಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇಲ್ಲಿರುವಂತ ಪೊಸಿಷನ್ಸ್ ಆಗಿರ್ಬೋದು, ಐದರ್ ಇನ್ನೂ ಹಿಂದೆ ಇರುವಂತ ಪೊಸಿಷನ್ಸ್ ಆಗಿರ್ಬೋದು, ಎಲ್ಲ ಕೂಡ ವಾಶ್ ಔಟ್ ಆಗಿರುತ್ತೆ. ಅದೆಲ್ಲ ಕೂಡ ಎಕ್ಸಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಮಾರ್ಕೆಟ್ ಈ ಕಡೆ ರ್ಯಾಲಿ ಆದಾಗ ಆ ಸಪೋರ್ಟ್ ಲೈನ್ ಯಾವುದೇ ತರ ನಮ್ಗೆ ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ಅದನ್ನ ನಾವು ಎಲಿಮಿನೇಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಎನಿಥಿಂಗ್ ನನ್ಗೆ ಗೊತ್ತಿರೋ ಪ್ರಕಾರ, ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಮೂರು ಕೂಡ ಚಾರ್ಟ್ ಪ್ಯಾಟರ್ನ್ಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಮಾರ್ನಿಂಗ್ ಮಿನಿಟ್ಸ್ ಅಂತ ಬರುತ್ತೆ, 7 o'clock ಅಪ್ಲೋಡ್ ಆಗುತ್ತೆ. ಅದರಲ್ಲಿ ಗ್ಲೋಬಲ್ ನ್ಯೂಸ್, ಏಷ್ಯನ್ ಮಾರ್ಕೆಟ್ಸ್ ಏನಾಗಿದೆ, ನಮ್ ಗಿಫ್ಟ್ ನಿಫ್ಟಿ ಏನಾಗಿದೆ, ಮಾರ್ಕೆಟ್ ಸೆಂಟಿಮೆಂಟ್ ಯಾವ ಕಡೆಗೆ ಓಪನ್ ಆಗ್ಬೋದು ಅಂತೆಲ್ಲ ಇರುತ್ತೆ. ಒಂದು 5 to 6 minutes ಇರುತ್ತೆ. ಯಾರಾದ್ರೂ ಅಬ್ಸರ್ವ್ ಮಾಡಿ ನೋಡೋಂಗಿದ್ರೆ ನಿಮ್ಗೊಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ಕೊಂಡಿದೀನಿ. ಸೊ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ, ಇವತ್ತಿಂದನೇ ಆಕ್ಚುಲಿ ಅಪ್ಡೇಟ್ ಮಾಡಿರೋದು ಅದನ್ನ. ಸೊ ಎನಿವೆ ಎಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಐ ಹೋಪ್ ಎಲ್ಲರೂ ಕೂಡ ಒಳ್ಳೆ ಪ್ರಾಫಿಟ್ಸ್ ನ ಮಾಡಿ. ಥ್ಯಾಂಕ್ ಯು.